ನಮಸ್ಕಾರ. ಇವತ್ತಿನ ವಿಡಿಯೋ ಹೊಸ 10 ಲಾರ್ಜ್ ಕ್ಯಾಪ್ಗಳ ಪಟ್ಟಿ ನೋಡಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ, AMFI ಅಂತ ಶಾರ್ಟ್ ಫಾರ್ಮ್. ಅವರು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ವರ್ಗೀಕರಣ ಮಾಡ್ತಾರೆ 6 ತಿಂಗಳಿಗೊಮ್ಮೆ. ಮತ್ತೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಅಂತ ವಿಂಗಡಣೆ ಮಾಡ್ತಾರೆ. ಈ ವಿಂಗಡಣೆಯನ್ನು ಅನುಸರಿಸಿ ಮ್ಯೂಚುವಲ್ ಫಂಡ್ಗಳು ತಮ್ಮ ಹಣವನ್ನು ಹಾಕ್ತಾ ಇರ್ತಾರೆ. ಉದಾಹರಣೆಗೆ ಲಾರ್ಜ್ ಕ್ಯಾಪ್ ಫಂಡ್ ಅಂತಂದ್ರೆ ಅವರು ಕೇವಲ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಮಾತ್ರ ಹಣವನ್ನು ಹಾಕ್ಬೋದು. ಅದೇ ರೀತಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಫಂಡ್ಗಳು. ಅದರಿಂದ ಯಾವುದಾದ್ರೂ ಒಂದು ಷೇರು ವಿಂಗಡಣೆಯಲ್ಲಿ ಆಚೆ ಈಚೆ ಹೋದ್ರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಬೇಕಾದಷ್ಟು ಮಾರ್ಪಾಡಾಗುತ್ತೆ. AMFI ಅವರು ಈ ರಿವ್ಯೂವನ್ನು ಮಾಡುವಂತಹದ್ದು ಡಿಸೆಂಬರ್. ಮತ್ತೆ ಲಿಸ್ಟ್ ಆಫ್ ಸ್ಟಾಕ್ಸ್ ನ ಅನೌನ್ಸ್ ಮಾಡ್ತಾರೆ. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂತ ಫೆಬ್ರವರಿ ಟು ಜುಲೈ ಪೀರಿಯಡ್ಗೆ. ಮತ್ತೆ ಅನೌನ್ಸ್ಮೆಂಟ್ ಫಸ್ಟ್ ವೀಕ್ ಆಫ್ ಜನವರಿಯಲ್ಲಿ ಬರುವಂತಹ ಸಂಭವಗಳಿದ್ದಾವೆ. ಸೇಬಿ ಅವರ ರೂಲ್ಸ್ ಪ್ರಕಾರ NSE ಇರುವಂತ ಮೊದಲ 100 ಕಂಪನಿಗಳನ್ನು ಲಾರ್ಜ್ ಕ್ಯಾಪ್ ಅಂತ ಕರೀತಾರೆ. ರ್ಯಾಂಕ್ 101 to 250 ನ ಮಿಡ್ ಕ್ಯಾಪ್ ಕಂಪನಿ ಅಂತ ಕರೀತಾರೆ. ಮತ್ತೆ 251ರಿಂದ ಕೆಳಗಿರುವ ಕಂಪನಿಗಳನ್ನು ಸ್ಮಾಲ್ ಕ್ಯಾಪ್ ಅಂತ ಕರೀತಾರೆ. AMFI ಅವರ ಅಫಿಷಿಯಲ್ ಅನೌನ್ಸ್ಮೆಂಟ್ ಇನ್ನೇನು ಕೆಲವು ದಿನಗಳಲ್ಲಿ ಆಗ್ಲಿಕ್ಕಿದೆ. ಬಹುಶಃ ಜನವರಿ 2025 ವಿದಿನ್ 2 ವೀಕ್ಸ್. ನುವಾಮಾ ಆಲ್ಟರ್ನೇಟಿವ್ ಕ್ವಾಂಟಿಟೇಟಿವ್ ರಿಸರ್ಚ್ ಅನ್ನೋರು ಈ ಕೆಳಕಂಡ ಷೇರುಗಳು ಲಾರ್ಜ್ ಕ್ಯಾಪಿಗೆ ಹೋಗಬಹುದು ಅಂತ ಒಂದು ನಿರೀಕ್ಷೆಯನ್ನಿಟ್ಟು ಒಂದು ವರದಿಯನ್ನು ಸಲ್ಲಿಸಿದ್ದಾರೆ. AMFI ಕ್ಲಾಸಿಫಿಕೇಶನ್ ಫಾರ್ ಫೆಬ್ರವರಿ ಟು ಜುಲೈ 2025 ಪೀರಿಯಡ್. ಮೊದಲನೇದು ಲಾರ್ಜ್ ಕ್ಯಾಪ್. ಮಾರ್ಕೆಟ್ ಕ್ಯಾಪ್ ಕಟ್ ಆಫ್ ಇನ್ ಜೂನ್ 2024 ಅಲ್ಲಿ ಅಬೌವ್ 84,000 crores ಇತ್ತು. ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಕ್ಯಾಪ್ ಕಟ್ ಆಫ್ ಇನ್ ಡಿಸೆಂಬರ್ 2024 ಅಲ್ಲಿ ಮತ್ತೆ ಮೇಲಕ್ಕೆ ಹೋಗಿದೆ 1,00,000 ಕೋಟಿ. ಎರಡನೇದು ಮಿಡ್ ಕ್ಯಾಪ್. ಜೂನ್ ಅಲ್ಲಿ 27,500ರಿಂದ 84,000 ಒಳಗಿದ್ದದಕ್ಕೆ ನಾವು ಮಿಡ್ ಕ್ಯಾಪ್ ಅಂತ ಕರೀತಾ ಇದ್ವಿ. ಈಗ ಅದು ಮೇಲಕ್ಕೆ ಹೋಗಿದೆ 32,800ರಿಂದ 1,00,000 ಕೋಟಿ. ಮತ್ತೆ ಅಲ್ಲಿಗೆ ಅದನ್ನ ಮಿಡ್ ಕ್ಯಾಪ್ ಅಂತ ಕರೀತಾರೆ. ಮೂರನೇದು ಸ್ಮಾಲ್ ಕ್ಯಾಪ್. ಬಿಲೋ 27,500 crores ಇದ್ರೆ ಜೂನ್ 2024 ಅಲ್ಲಿ ಅದನ್ನ ಸ್ಮಾಲ್ ಕ್ಯಾಪ್ ಅಂತ ಕರೀತೀವಿ. ಈಗ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತಂದ್ರೆ ಬಿಲೋ 32,800 crores. ಇಂತಹ ಕ್ಲಾಸಿಫಿಕೇಶನ್ ಹೊರಗೆ ಬರ್ತಾ ಇದ್ದ ಹಾಗೆ ಮ್ಯೂಚುವಲ್ ಫಂಡ್ಗಳು ಒಂದಷ್ಟು ಚರ್ನ್ ಮಾಡಬೇಕಾಗುತ್ತೆ ತಮ್ಮ ಪೋರ್ಟ್ಫೋಲಿಯೋನ. ಕೆಲವು ಷೇರುಗಳಿಗೆ ಜಾಸ್ತಿ ಹಣ ಹಾಕ್ತಾರೆ, ಕೆಲವು ಷೇರುಗಳನ್ನು ತಮ್ಮ ಲಿಸ್ಟಿಂದ ತೆಗಿತಾರೆ. ಈಗ ನಿಮ್ಮ ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಲಿಸ್ಟ್. ಯಾವ ಷೇರುಗಳು ಮುಂದಿನ ದಿನಗಳಲ್ಲಿ ಲಾರ್ಜ್ ಕ್ಯಾಪ್ ಆಗ್ಬೋದು ಫ್ರಮ್ ಮಿಡ್ ಕ್ಯಾಪ್. 1 CG ಪವರ್ ಅಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್. 2 ರೇಲ್ ವಿಕಾಸ್ ನಿಗಮ್. 3 ICICI ಪ್ರುಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್. 4 ಪಾಲಿಕ್ಯಾಬ್ ಇಂಡಿಯಾ. 5 ಕಮಿನ್ಸ್ ಇಂಡಿಯಾ. 6 ಇನ್ಫೋ ಎಡ್ಜ್. 7 ಹುಂಡೈ ಮೋಟಾರ್ಸ್ ಇಂಡಿಯಾ. 8 ಬಜಾಜ್ ಹೌಸಿಂಗ್ ಫೈನಾನ್ಸ್. 9 NTPC ಗ್ರೀನ್. 10 ಸ್ವಿಗ್ಗಿ. ಮುಂದಿನ ಲಿಸ್ಟು ಅಪ್ಗ್ರೇಡ್ ಆಗಿರೋದು ಸ್ಮಾಲ್ ಕ್ಯಾಪ್ ಇಂದ ಮಿಡ್ ಕ್ಯಾಪಿಗೆ. 1 GET&D. 2 361 WAM. 3 ಕೇನ್ಸ್ ಟೆಕ್ನಾಲಜಿ. 4 ಆದಿತ್ಯ ಬಿರ್ಲಾ. 5 ವಾರಿ ಎನರ್ಜೀಸ್. 6 ಪ್ರೀಮಿಯರ್ ಎನರ್ಜೀಸ್. 7 ವಿಶಾಲ್ ಮೆಗಾಮಾರ್ಟ್. 8 ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ. ಮುಂದಿನ ಪಟ್ಟಿ ಮಿಡ್ ಕ್ಯಾಪ್ ಇಂದ ಡೌನ್ ಗ್ರೇಡ್ ಆಗಿರೋದು ಸ್ಮಾಲ್ ಕ್ಯಾಪಿಗೆ. 1 ಡೆಲಿವರಿ. 2 ಪೂನಾವಾಲಾ ಫಿನ್ಕಾರ್ಪ್. 3 ಹಿಂದೂಸ್ತಾನ್ ಕಾಪರ್. 4 ಮದರ್ಸನ್ ಸುಮಿ ವೈರಿಂಗ್. 5 ಗ್ಲೋಬಲ್ ಹೆಲ್ತ್. 6ನೇದು ಗ್ಲ್ಯಾಂಡ್ ಫಾರ್ಮಾ. 7 ಬಂಧನ್ ಬ್ಯಾಂಕ್. 8 ಮ್ಯಾಂಗ್ಳೂರ್ ರಿಫೈನರಿ ಪೆಟ್ರೋಕೆಮಿಕಲ್ಸ್. 9 ಗೋ ಡಿಜಿಟ್ ಜನರಲ್ ಇನ್ಶೂರೆನ್ಸ್. 10 ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪೋರ್ಟ್ಫೋಲಿಯೋನ ಒಮ್ಮೆ ನೋಡಿ, ಅತಿ ಕಡಿಮೆ ಮಾರ್ಕೆಟ್ ಕ್ಯಾಪ್ ಇರುವ ಶೇರ್ ಯಾವುದು ಅಂತೇಳಿ ದಯವಿಟ್ಟು ನೀವು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.